ಈ ಚಾನಲ್ನನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥಣಿ ತಾಲೂಕಿನ ಅಡಳಟ್ಟಿ ಗ್ರಾಮಕ್ಕೆ ಹೋದರೆ ಸಾವು ಖಚಿತ. ಅಥಣಿ ತಾಲೂಕಿನಲ್ಲಿ ಅಡಳಟ್ಟಿ ಗ್ರಾಮವಿದ್ದು ಈ ಗ್ರಾಮದಲ್ಲಿ ಅತಿ ಹೆಚ್ಚು ಜನ ವಾಸವಾಗಿದ್ದಾರೆ. ಅದರಂತೆಯೇ ಸಾಕಷ್ಟು ಬಡ ರೈತರು ಇದ್ದಾರೆ. ಅದರ ಭಾಗವಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಇದ್ದಾರೆ ಅಂದರೆ ತಪ್ಪಿಲ್ಲ. ದಿನ ಬೆಳಗ್ಗೆ 6ರಿಂದ ಸಂಜೆ 5 ಗಂಟೆವರೆಗೆ ವಿದ್ಯಾರ್ಥಿಗಳು ಅಥಣಿ ತಾಲೂಕಿನ ಅಥಣಿ ಪಟ್ಟಣದಲ್ಲಿರುವ ಹೈಸ್ಕೂಲ್ಗಳು ಮತ್ತು ಕಾಲೇಜ್ಗಳಲ್ಲಿ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ತುಂಬಾನೇ ಹೆಚ್ಚು ಅಂದ್ರೂ ತಪ್ಪಿಲ್ಲ. ಈ ವಿದ್ಯಾರ್ಥಿಗಳ ಗೋಳು ಕೇಳೋರು ಯಾರು ಅನ್ನೋ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಕಾರಣ ತಮ್ಮ ಗ್ರಾಮದಲ್ಲಿರುವ ರಸ್ತೆ ಅಥಣಿ ತಾಲೂಕಿನ ಅಥಣಿ ಪಟ್ಟಣಕ್ಕೆ ಹೋಗುವ ಮೂಲ ರಸ್ತೆಯಾಗಿದ್ದು, ಈ ರಸ್ತೆಯನ್ನ ನೋಡಿದಾಗ ಇವತ್ತಿನ ವಿದ್ಯಾರ್ಥಿಗಳು, ನಾಗರಿಕರು, ವಿರೋಧ ಪಕ್ಷದ ನಾಯಕರು ಇದು ಏನು ರಸ್ತೆಯನ್ನ ನಮ್ಮನ್ನ ಕೊಲ್ಲಲು ಮಾಡಿಕೊಂಡಿದ್ದಾರೋ, ರುದ್ರಭೂಮಿಯಂತೆ ಮಾಡಿಕೊಂಡಿದ್ದು, ಏನು ನಮ್ಮ ಸಾವಿನ ಪಿಂಡ ತಿನ್ನಲು ಕೂತಿದ್ದಾರೋ ಏನೋ ಎಂದು ಭಾಸವಾಗುತ್ತದೆ. ಈ ರಸ್ತೆಯನ್ನ ಅಭಿವೃದ್ಧಿ ಮಾಡುವಂತಹ ಅಧಿಕಾರಿಗಳು ಇಂತಹ ನಾಲಾಯಕ್ಕಿದ್ದಾರೆಂದು ನಮಗೆ ಗೊತ್ತಿರಲಿಲ್ಲ. ನಮ್ಮ ರಾಜ್ಯ ಸರ್ಕಾರದಿಂದ ಪ್ರತಿ ವರ್ಷ ಬಜೆಟ್ ಮಂಡನೆಯಲ್ಲಿ ಸಾಕಷ್ಟು ಅನುದಾನ ಮೀಸಲಾಕಿದ್ರೂ ಕೂಡ, ಕೇಂದ್ರ ಸರ್ಕಾರದಿಂದ ರಸ್ತೆಗಳಿಗೆ ಕೋಟಿ ಕೋಟಿ ಅನುದಾನ ಇದ್ರೂ ಕೂಡ ನಮ್ಮ ಗ್ರಾಮದ ರಸ್ತೆ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ? ಒಂದು ವೇಳೆ ಎಲ್ಲಾದರೂ ಅನುದಾನದ ಹಣ ನೀಡಿರುವುದು ಸತ್ಯವಿದ್ದರೆ ಆ ದುಡ್ಡನ್ನು ಅಧಿಕಾರಿಗಳು ತಮ್ಮ ಮನೆಗಾಗಿ ಬಳಕೆ ಮಾಡಿಕೊಂಡು ರಸ್ತೆ ಅಭಿವೃದ್ಧಿಯಾಗಿದೆ ಎಂದು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಸರ್ಕಾರಕ್ಕೆ ನೀಡಿದ್ದಾರೋ ಏನೋ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ. ಒಂದು ವೇಳೆ ಏನಾದರೂ ಇವರು ಅನುದಾನದ ಹಣವನ್ನ ಇವರ ಮನೆಗಾಗಿ ಬಳಕೆ ಮಾಡಿಕೊಂಡಿಲ್ಲ ಎಂದಾದರೆ ರಸ್ತೆ ಅಭಿವೃದ್ಧಿ ಮಾಡಲು ಯಾಕೆ ಹಿಂದೇಟು ಹಾಕುತ್ತಿದ್ದಾರೆ? ಏನು ಸರ್ಕಾರದ ಅನುದಾನ ಹೇಗೆ ರಸ್ತೆ ಮಾಡಿಕೊಳ್ಳಬೇಕು, ಹಾಗೆ ಇದರಲ್ಲಿ ದುಡ್ಡು ಹೇಗೆ ನುಂಗಿ ನೀರು ಕುಡಿಯಬೇಕು ಎನ್ನಲು ಏನಾದರೂ ಜ್ಯೋತಿಷಿಯನ್ನ ಕೇಳಲು ಹೋಗಿದ್ದಾರಾ ಎಂದು ಕೆಲವು ಹಿರಿಯ ನಾಗರಿಕರಿಗೆ ಮೇಲ್ನೋಟಕ್ಕೆ ಕಂಡು ಬರ್ತಿದೆಯಂತೆ. ಇಲ್ವಾದಲ್ಲಿ ರಸ್ತೆ ಮಾಡುವ ಇಲಾಖೆಯಲ್ಲಿ ಹಣಕಾಸಿನ ಕೊರತೆ ಇದ್ದರೆ ನಮ್ಮ ಮನೆಗೆ ಬಂದರೆ ಸ್ಥಳೀಯ ಸಂಪೂರ್ಣ ಗ್ರಾಮದ ಜನರು ಪಟ್ಟಿ ಎಬ್ಬಿಸಿಕೊಂಡು ರಸ್ತೆ ಮಾಡಲು ದುಡ್ಡು ಕೊಡುತ್ತೇವೆ. ಇದೇನು ನಮಗೆ ಹೊಸತಲ್ಲ. ಪ್ರತಿ ವರ್ಷ ಪಟ್ಟಿಗೆ ಎಬ್ಬಿಸಿಕೊಂಡು ಗಣೇಶನನ್ನ ಕೂರಿಸಿ ಜಾತ್ರೆ ಮಾಡ್ತೇವೆ. ಅದರಂತೆಯೇ ರಸ್ತೆ ಕೂಡ ನಾವೇ ಮಾಡಿಸಿಕೊಳ್ಳುತ್ತೇವೆ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ. ಅದು ಏನೇ ಇರಲಿ, ಹೇಗೆ ಇರಲಿ, ಸರ್ಕಾರದಿಂದ ಬಂದ ಅನುದಾನ ಎಷ್ಟೇ ಇರಲಿ, ಇರುವ ಅನುದಾನದಲ್ಲಿ ನಮಗೆ ಸರಿಯಾದ ರಸ್ತೆ ಮಾಡಿಕೊಡಲು ಇವರಿಗೆ ಯಾವ ಬ್ಯಾನಿ ಬಂದಿದೆ? ಸರ್ಕಾರದ ಹೆಸರಿನಲ್ಲಿ ಎಷ್ಟು ಅನುದಾನವನ್ನ ಸುಳ್ಳು ಹೇಳಿಕೊಂಡು ಯಾರದ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆಯಂತೆ ನುಂಗಿ ನೀರು ಕುಡಿದಿದ್ದಾರಲ್ವೋ, ನಾವೇನು ಕೇಳಿಕೊಂಡಿದ್ದೇವೆ. ಇದೇನು ಹೊಸದಲ್ಲ. ನಮ್ಮ ರಾಜಧಾನಿ, ನಮ್ಮ ತಾಲೂಕಿನಲ್ಲಿ ಎಷ್ಟು ಅಧಿಕಾರಿಗಳು ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳಂತೆ ಇದ್ದಾರೆ, ಎಷ್ಟು ಸಾಚಾಗಳಿದ್ದಾರೆ, ಇವರ ಮೇಲೆ ಎಷ್ಟು ಲೋಕಾಯುಕ್ತ ಅಧಿಕಾರಿಗಳು ದಾಳಿಗಳಾಗಿವೆ ಅನ್ನೋದು ನಮಗೇನು ಗೊತ್ತಿಲ್ಲ ಅಂತ ತಿಳಿದುಕೊಳ್ಬೇಡಿ. ದಿನನಿತ್ಯ ನಾವು ಪತ್ರಿಕೆಯಲ್ಲಿ, ಮಾಧ್ಯಮಗಳಲ್ಲಿ ಬೆಳಗ್ಗೆ ಮೊದಲ ಪಟ್ಟಿಯಲ್ಲಿ ನೀವೇ ಇರುತ್ತೀರಾ ಅಲ್ವೇ? ಇಷ್ಟೆಲ್ಲ ನಮಗೆ ಗೊತ್ತಿದ್ರೂ ಕೂಡ ಹೋಗ್ಲಿ ಬಿಡು ಸ್ವಾಮಿ, ಇವರದ್ದೇನೂ ತಪ್ಪಿಲ್ಲ, ನಾವು ಇಂಥ ಸರ್ಕಾರವನ್ನ ಅಧಿಕಾರಕ್ಕೆ ತಂದಿರುವ ತಪ್ಪಿಗೆ ನಮ್ಮ ಚಪ್ಪಲಿ ತಗೊಂಡು ನಾವೇ ಬಡಿದುಕೊಳ್ಳಬೇಕಾಗಿದೆ. ಇವರಿಗೆ ಏನು ಹೇಳಬೇಕು? ಈ ಅಧಿಕಾರಿಗಳಿಗೆ ಇಷ್ಟು ಸೊಕ್ಕು ಇರಬಾರ್ದು. ಈ ಸಂಪೂರ್ಣ ವಿಷಯ ನೋಡಿಕೊಂಡು ರಸ್ತೆ ಮಾಡಲು ಮೇಲಧಿಕಾರಿಗಳು ಮುಂದಾಗ್ತಾರೋ ಇಲ್ವೋ? ಇಲ್ಲವಾದಲ್ಲಿ ಅಧಿಕಾರಿಗಳಿಗೆ ಸ್ಥಳೀಯ ಜನರು, ಅಲ್ಲಿ ಹೋಗಿ ಬರುವ ಚಾಲಕರು ತಿರುಪತಿಯ ಲಡ್ಡು ಕೊಡೋದು ಖಚಿತ. ಕೊಟ್ಟ ಮೇಲೆ ಮುಂಬರುವ ಚುನಾವಣೆಯಲ್ಲೂ ಕೂಡ ಗೇಟ್ ಪಾಸ್ ಮಾಡಿಕೊಳ್ಳೋದು ಖಚಿತ. ಇನ್ನಾದರೂ ಬೇಗನೆ ಜಾಗೃತರಾಗಿ ಅಭಿವೃದ್ಧಿಗಾಗಿ ಮುಂದಾಗ್ತಾರೋ ಇಲ್ಲವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದು ಜನರ ಅಭಿಪ್ರಾಯದ ಸುದ್ದಿಯಾಗಿದೆ. ನಮಸ್ಕಾರ ರೀ, ನಾನು ಅಡವಟ್ಟಿ ಗ್ರಾಮದ ಭೀಮು ಕೇರಿ ಅಂತ ಹೇಳಿ ಮಾತಾಡೋದು. ನಮ್ಮ ಅಡವಟ್ಟಿ ಗ್ರಾಮದ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು, ಯಲ್ಲಡ್ಗಿ ಕ್ರಾಸ್ದಿಂದ ಸಿಂಧೂರ ಕ್ರಾಸದವರೆಗೆ ಸಂಪೂರ್ಣ ಈ ಥರ ಗಚ್ಚಿಗೆ ಬಿದ್ದಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ನಮ್ಮ ಸ್ಥಳೀಯ ಶಾಸಕರು ಶೀಘ್ರದಲ್ಲಿ ಡಾಂಬರೀಕರಣವನ್ನು ಮಾಡಬೇಕಂತ ತಮ್ಮಲ್ಲಿ ನಾನು ಮೊದಲಿಗೆ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ. ಇದರಿಂದ ಇಲ್ಲಿ ಒಂದು ದಿನ ಬಿಟ್ಟು ಒಂದು ದಿನ ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ ಮತ್ತು ಬಸ್ಸು ಎರಡೂ ಬದಿ ಕಂಟಿ ಬರೋದ್ರಿಂದ ಬಸ್ಸಿನವರು ದಿನಾಲೂ ಹೇಳ್ತಾ ಇದ್ದಾರೆ, ಕಂಟಿ ಕಡಿಸ್ರಿ, ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ. ದಯವಿಟ್ಟು ನಾನು ಮತ್ತೊಮ್ಮೆ ಕೇಳ್ಕೊತಾ ಇದ್ದೇನೆ, ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರಾದಂಥ ಯಲ್ಲಡ್ಗಿ ಕ್ರಾಸದಿಂದ ಸಿಂಧೂರು ಕ್ರಾಸದವರೆಗೆ ಸಂಪೂರ್ಣ ಡಾಂಬರೀಕರಣ ಮಾಡಬೇಕಂತ ತಮ್ಮಲ್ಲಿ ಕೈ ಮುಗಿದು ನಾನು ಅಡವಟ್ಟಿ ಗ್ರಾಮದ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಮತ್ತೊಮ್ಮೆ. ನೋಡಿ ಯಾವ ರೀತಿ ಈ ರಸ್ತೆ ಹದಗೆಟ್ಟು ಹೋಗಿದೆ ಅನ್ನೋದನ್ನು ನೀವು ನೋಡ್ಬೋದು. ದೃಶ್ಯಾವಳಿಯಲ್ಲಿ ಯಾವ ರೀತಿ ಈ ರಸ್ತೆ ಹದಗೆಟ್ಟು ಹೋಗಿದೆ ಅನ್ನೋದನ್ನು ನೋಡ್ಬೋದು.
ನೋಡಿ ಗಾಡಿ ಸಂಚರಿಸಬೇಕಾದ್ರೆ ಎಷ್ಟೊಂದು ತೆಗ್ಗು ಗುಂಡಿಗಳಿವೆ. ಈ ರೀತಿ ರಸ್ತೆ ಹದಗೆಟ್ಟು ಹೋದರೆ ವಾಹನ ಸವಾರರು ಮತ್ತು ಬೈಕ್ ಸವಾರರು ಯಾವ ರೀತಿ ತಿರುಗಾಡಬೇಕು ಅನ್ನೋದನ್ನು ನೀವು ನೋಡ್ಬೋದು. ಒಮ್ಮೊಮ್ಮೆ ಚಲೋನೇ ಇರ್ತಾನಲ್ಲ ಮತ್ತೆ ಒಮ್ಮೊಮ್ಮೆ ಚಲೋನೇ ಇರ್ತಾನಲ್ಲ